ಸ್ನೇಹಿತರೆ, ನೀವೇನಾದರೂ ಕಂಟೆಂಟ್ ಕ್ರಿಯೇಟರ್ ಆಗಿದ್ದೀರಾ? ವಿಡಿಯೋ ಮಾಡೋಕ್ಕೆ ಯಾವ ಮೊಬೈಲ್ನ ಬಳಸಬೇಕು ಮತ್ತು ಯಾವ ಮೊಬೈಲ್ ಬೆಸ್ಟ್ ಕ್ಯಾಮ್ರಾ ಇದೆ ಅಥವಾ ಯಾವ ಮೊಬೈಲ್ ವಿಡಿಯೋನ ಚೆನ್ನಾಗಿ ಮಾಡುತ್ತೆ ಅಂತೇಳಿ ನಿಮಗೊಂದಾದ್ರೂ ಡೌಟ್ ಇದ್ದರೆ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತೀನಿ. ಅಂದರೆ ನೀವು ಮೊದಲಿಗೆ ಕಂಟೆಂಟ್ ಕ್ರಿಯೇಟರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಅಂತಂದರೆ ನೀವು ಒಂದು ಚೆನ್ನಾಗಿ ಪ್ರೊಸೆಸರು ಕ್ಯಾಮ್ರಾ ಇರುವಂಥ ಒಂದು ಮೋಟ್ರೋಲ್ ಆಗಲಿ, ವಿವೋ ಆಗಲಿ 15,000 ಸುತ್ತಮುತ್ತ ಸಿಗುತ್ತೆ. ನಿಮ್ಮ ಬಜೆಟ್ ಕಡಿಮೆ ಇದೆ ಅಂತ. ಇಲ್ಲ ಅದಕ್ಕಿಂತ ನಾನು ಸ್ವಲ್ಪ ಜಾಸ್ತಿ ಇದೆ ಅಂದರೆ ನೀವು 30,000ಕ್ಕೆ ಹೋಗ್ಬೋದು. 30,000ಕ್ಕೆ ಹೋದರೆ ವಿವೋನಲ್ಲಿ ತುಂಬ ಆಪ್ಷನ್ ಇದೆ. ಒಳ್ಳೆ ಪ್ರೊಸೆಸರು ಮತ್ತು 4K 60 FPS ಅಲ್ಲಿ ವಿಡಿಯೋನ ನೀವು ರೆಕಾರ್ಡ್ ಮಾಡ್ಬೋದು. ಆ ಥರ ವಿಡಿಯೋಸ್ ಇದೆ. ಆಮೇಲೆ ಯಾವುದೇ ಕಾರಣಕ್ಕೂ ನೀವು ಮೊಬೈಲ್ನ ಕ್ಯಾಮ್ರಾ ಮತ್ತು ಡಿಸ್ಪ್ಲೇ ಎಷ್ಟು ಚೆನ್ನಾಗಿರುತ್ತೋ ಅದಕ್ಕಿಂತ ಬ್ಯಾಟ್ರಿ ಕೂಡ ಅಷ್ಟೇ ಬೇಕು. ಯಾಕಂದರೆ ಕಂಟೆಂಟ್ ಕ್ರಿಯೇಷನ್ಗೆ, ಎಡಿಟಿಂಗ್ ಮಾಡೋಕ್ಕೆ, ವಿಡಿಯೋ ಮಾಡೋಕ್ಕೆ ತುಂಬ ಬ್ಯಾಟ್ರಿ ಬೇಕು. ಇಲ್ಲಾಂದರೆ ನೀವು ಜಾಸ್ತಿ ತೊಗೊಂಡ್ರು ಕೂಡ ಬ್ಯಾಟ್ರಿ ಬರಲಿಲ್ಲ ಅಂದ್ರೆ ಆಗಾಗ ಚಾರ್ಜ್ ಹಾಕೋದ್ರಿಂದ ನಿಮಗೆ ಸಾಕಾಗ್ಬಿಡ್ತದೆ. ಇಲ್ಲ ಅಷ್ಟಕ್ಕೂ ನಮ್ಗೆ ಹೈ ಕ್ವಾಲಿಟಿ ನಮ್ದು ಜಾಸ್ತಿ ಇದೆ ಅಂದರೆ ನೀವು ಮೊದಲಿಗೆ ವಿಡಿಯೋ ಕಂಟೆಂಟ್ ಸ್ಟಾರ್ಟ್ ಮಾಡಿದ್ದೀರಾ. ಮೊದಲಿಗೆ ನೀವು 1 ಲಕ್ಷ ಮೊಬೈಲ್ನ ತೊಗೊಂಡ್ಬಿಟ್ಟು ಹಾಕಿದರೆ ವಿಡಿಯೋ ನೀವು ಕ್ಲಿಕ್ ಆಗಿಲ್ಲ ಅಂದರೆ 1 ಲಕ್ಷ ಅಮೌಂಟ್ನ ನೀವು ವೇಸ್ಟ್ ಆಗೋ ಥರ ಆಗ್ಬಿಡ್ತದೆ. ಅದಕ್ಕೋಸ್ಕರ ಕಡಿಮೆ ದುಡ್ಡು ಹಾಕಿಬಿಟ್ಟು ನಿಮ್ಮ ಚಾನೆಲ್ನ ಫಸ್ಟ್ ಮಾನಿಟೈಸ್ ಮಾಡ್ಕೊಳ್ಳಿ. ಅಥವಾ ಚಾನೆಲ್ ಮಾನಿಟೈಸ್ ಆದಮೇಲೆ ಅದನ್ನು ಅರ್ನಿಂಗ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅರ್ನಿಂಗ್ಸ್ ಬಂದಮೇಲೆ ನೀವು ಇನ್ನಷ್ಟು ಹಣನ ಇನ್ವೆಸ್ಟ್ ಮಾಡಿಬಿಟ್ಟು ನೀವು ಹೊಸ ಮೊಬೈಲ್ನ ತೊಗೋಬೋದು. ಹಾಗಿದ್ರೆ ಸ್ಯಾಮ್ಸಂಗಲ್ಲೂ ಇದ್ದಾವೆ. ಸ್ಯಾಮ್ಸಂಗಲ್ಲಿ S25ನಲ್ಲಿದೆ, S25 FEನಲ್ಲಿದೆ. ಇವೆಲ್ಲ ಒಳ್ಳೆ ಕ್ಯಾಮ್ರಾ ಅಥವಾ ಒಳ್ಳೆ ರೆಕಾರ್ಡಿಂಗು ಮತ್ತು ಕ್ಯಾಮ್ರಾದಲ್ಲಿ ಒಳ್ಳೊಳ್ಳೆ ಫೀಚರ್ಸ್ ಇದೆ. ಇಲ್ಲ ನನಗೆ ಅಷ್ಟಕ್ಕಿಲ್ಲ ಅಂದರೆ ನೀವು ಹೋಗ್ಬೋದು ಸೆಕೆಂಡ್ ಹ್ಯಾಂಡ್ ಮೊಬೈಲ್ನಲ್ಲಿ ಐಫೋನ್ಗಳಿರುತ್ತೆ. ಐಫೋನಲ್ಲಿ ವಿಡಿಯೋ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಅದರ ಸ್ಮೂತ್ನೆಸ್ ಆಗಲಿ ಅಥವಾ ವಿಡಿಯೋ ರೆಕಾರ್ಡಿಂಗ್ ಸ್ಟೈಲ್ ಆಗಲಿ ಇದೆಲ್ಲ ಚೆನ್ನಾಗಿರುತ್ತೆ. ನೀವು ಅದು ಹೋಗ್ತೀವಿ ಅಂದರೆ ಸೆಕೆಂಡ್ ಹ್ಯಾಂಡ್ಸ್ ಮೊಬೈಲ್ ತೊಗೊಂಡ್ರು ಕೂಡ ಎಲ್ಲ ಚೆಕ್ ಮಾಡಿ ತೊಗೊಂಡ್ರಿ. ಯಾಕಂದರೆ ರಿಫರ್ಬಿಶ್ಡ್ ಮೊಬೈಲ್ಗಳು ಬರ್ತಾ ಇದೆ. ಅದಕ್ಕೋಸ್ಕರ ಯಾವುದೇ ಸ್ಟೋರಲ್ಲಿ ಹೋದರೆ ಎಲ್ಲ ಸೀರಿಯಲ್ ನಂಬರ್ ಚೆಕ್ ಮಾಡಿರಿ ಮತ್ತು ಮಾಡೆಲ್ ನಂಬರ್ ಚೆಕ್ ಮಾಡಿರಿ, ಬ್ಯಾಟ್ರಿ ಹೆಲ್ತ್ ಚೆಕ್ ಮಾಡಿರಿ. ಇವೆಲ್ಲ ಚೆಕ್ ಮಾಡೇ ತಗೊಳ್ಳಿ, ಓಕೆನಾ? ಅದು ಬಿಟ್ಟರೆ ನೀವು ಇನ್ನೂ ಹೊಸದೇ ಐಫೋನ್ ತೊಗೋತೀನಿ ಅಂದರೆ ಹೊಸದು ತೊಗೊಳ್ಳಿ. ಅದರಿಂದ ತೊಗೊಂಡ ಮೇಲೆ ನೀವು ಕಂಟಿನ್ಯೂ ವೀಡಿಯೋಗಳು ಹಾಕ್ತಾ ಇರ್ಬೇಕು ಸ್ನೇಹಿತರೆ. ನೀವು 1 ದಿನ 2 ದಿನ 4 ವೀಡಿಯೋ 5 ವೀಡಿಯೋ ಹಾಕಿಬಿಟ್ಟು ನನ್ನ ಚಾನಲ್ ಮಾನಿಟೈಸ್ ಆಗಲಿ ಅಥವಾ ವ್ಯೂಸ್ ಬರಲಿಲ್ಲ ಅನ್ನೋದನ್ನೇ ಬಿಟ್ಟು ಬಿಡಬೇಕಾಗುತ್ತೆ. ಯಾಕಂದರೆ ನೀವು ಮೊದಲಿಗೆ ವ್ಯೂಸ್ ಬರಲಿಲ್ಲ ಅಂತ ನೀವು ವಿಡಿಯೋ ಮಾಡೋದನ್ನ ಬಿಟ್ಟರೆ ನಿಮ್ಮ ಚಾನಲ್ ಮಾನಿಟೈಸ್ ಆಗೋಲ್ಲ ಅಥವಾ ಅರ್ನಿಂಗ್ಸ್ ಮಾಡೋಕ್ಕಾಗಲ್ಲ. ಯಾವುದೇ ಸಕ್ಸಸ್ಫುಲ್ ಯೂಟ್ಯೂಬರ್ನ ತೊಗೊಳ್ರಿ, ಅವರು ಸುಮಾರು 4-5 ತಿಂಗಳು ಕಂಟಿನ್ಯೂ ವೀಡಿಯೋಗಳು ಹಾಕಿದ್ದಾರೆ. ಆವಾಗ ಅವ್ರಿಗೆ ಯಶಸ್ಸು ಸಿಕ್ಕೋದು. ನೀವು ಮೊದಲು ಹಾಕಿ ಒಂದು 10 ದಿನ 20 ದಿನ 1 ತಿಂಗಳು ಹಾಕಿದ ತಕ್ಷಣ ನಮಗೆ ಸಕ್ಸಸ್ ಬೇಕು ಅಂದರೆ ಸಿಗೋದಿಲ್ಲ. ಅದಕ್ಕೋಸ್ಕರ ಒಂದು ಒಳ್ಳೆ ಮೊಬೈಲ್ ತೊಗೋಬೇಕು ಅಂದರೆ ಐಫೋನಲ್ಲಿ 45,000 ಸ್ಯಾಮ್ಸಂಗಲ್ಲೂ ಇದೆ. ಆಮೇಲೆ ಸೆಕೆಂಡ್ಸಲ್ಲಿ ನೀವು ತೊಗೋತೀನಿ ಅಂದರೆ iPhone 13 ನಿಮಗೆ 25,000ದಿಂದ ಸ್ಟಾರ್ಟ್ ಆಗುತ್ತೆ, ಸಿಗುತ್ತೆ. ಚೆನ್ನಾಗಿದೆ, ತೊಗೋಬೋದು. ಆದರೆ ನಿಮಗೆ ಒಳ್ಳೆ ಅರ್ನಿಂಗ್ಸ್ ಬಂದ ಮೇಲೆ ಹೊಸ ಮೊಬೈಲ್ಗೆ ತೊಗೊಳ್ರಿ. ಯಾಕಂದರೆ ಮೊದಲಿಗೆ ಇನ್ವೆಸ್ಟ್ ಮಾಡೋದು ತಪ್ಪು ಅಂತ ನನಗನ್ನಿಸ್ತು. ಏನಂತೀರಾ? ಇದೇ ಥರ ನಿಮ್ಮ ಇನ್ನಷ್ಟು ಮಾಹಿತಿ ಬೇಕಿದ್ದರೆ ನಮ್ಮ ಕಮೆಂಟ್ ಹಾಕಿ. ನೀವು ಯಾವ ಮೊಬೈಲ್ ಯೂಸ್ ಮಾಡ್ತಾ ಇದ್ದೀರಾ ಮತ್ತು ಯಾವ್ದು ಚೆನ್ನಾಗಿದೆ ಅಂತ ಅದಕ್ಕೂ ನಾನು ಸಜೆಸ್ಟ್ ಮಾಡ್ತೀನಿ. ಧನ್ಯವಾದ.